ಫ್ರೆಂಡ್ ಕೋಸುತ್ತಿದ್ನು ಊತಿ ಕರೆಕ್ಟ್ ಆಗಿ 15 ದಿವಸ ಆಗೈತೆ. ಅದಕ್ಕ ಹುಳುಗಳು ತಿಂತಾ ಇದ್ವು ಎಲೆಗಳನ್ನ. ಏನ್ ಕೋಸಪ್ಪ ಅಂತ ಅಂದಿದ್ರು, ಗಡ್ಡೆ ಕೋಸು. ಸೆರೆಮಟಿ ಯಾವ್ದಪ್ಪ ತಿಂದಿರೋದು ಹುಳು ಅಂದ್ರೆ, ನೋಡು ಈ ಹುಳು ತಿಂದಿರೋದು ಈ ಎಲೆಗಳನ್ನ. ಅದಕ್ಕ ಈ ಮದ್ದು ಕೂಡ ಅಂತಂದಿದ್ದು. ಎಷ್ಟಪ್ಪ ಈ ಮದ್ದು ಅಂದ್ರೆ 2300 ರೂಪಾಯಿ ಮದ್ದಂತೆ. ಎಷ್ಟು ಲೀಟರ್ ಕಪ್ಪ ಅಂತಂದ್ರೆ 100 ಲೀಟರ್ ತರಿಸಿದ್ನು. ಸೆರೆಮಟಿ ನಾವು 55 ಕ್ಯಾನ್ ಡ್ರಮ್ಗಳಾಗ ನೀರ್ ತುಂಬಿಸ್ಕೊಂಡು ಅದ್ರಾಗ ಮದ್ದು ಮಿಕ್ಸ್ ಮಾಡ್ಕೊಂಡ್ರೆ ಅದೆಲ್ಲ ಆಗಿದ್ಮೇಲೆ ಪಾಪ ನನ್ನ ಫ್ರೆಂಡ್ ಮದ್ದು ಕೂಡ ಎತ್ಕೊಂಡು ಪಂಪ್ ಆಡ್ತಾ ಇದ್ನು, ಮದ್ದು ಪಂಪ್. ಸೆರೆಮಟಿ ಅವನು ಹತ್ತಿದೆಲ್ಲ ಆಗಿದ್ಮೇಲೆ ನಾನು ಕ್ಲೀನ್ ಆಗಿ ಮದ್ದು ಕೂಡ ಹೊಡ್ಕೊಂಡ್ ಬರ್ತಾ ಇದ್ದೆ, ನಿಧಾನಕ್ಕೂ ಕ್ಲೀನ್ ಆಗಿ ಹುಳುಗಳು ತೋರಿಸ್ಕೊಂಡು. ಅದೆಲ್ಲ ಆಗಿದ್ದಾದ್ಮೇಲೆ ಹೊಡೆಯಕ ಟೈಮ್ ನೋಡಿದೆ 11 ಗಂಟೆ ಆಗಿತ್ತು. ಸೆರೆಮಟಿ ಮದ್ದು ಪಂಪ್ ಎತ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ ಅವರು ತೋಟ ಹತ್ರಕ್ಕೆ ಬಿಟ್ಟಿದ್ದೆ. ನಾವು ಬಂದಿದ್ದೆ ನಮ್ಮೂರು ಮಾರಿಯಮ್ಮ ದೇವಸ್ಥಾನ ಹತ್ರ. ಯಾಕಪ್ಪ ಅಂತಂದ್ರೆ ಇದು ದೇವಸ್ಥಾನ ಕಟ್ಟಿ 4 ವರ್ಷ ಆಗಿದೆ, ಇನ್ನ ಒಂದು ದಿವಸನೂ ತೊಳೆದಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ತೊಳೆನಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರೆ ಸರಿ ಅನ್ಬಿಟ್ಟಿದ್ದೆ. ಪಾಪ ನನ್ನ ಫ್ರೆಂಡ್ಸ್ ನೀರು ಕೂಡ ಹಿಡಿತಾ ಇದ್ರು. ಅವರೆಲ್ಲ ಹಿಡಿದಿದ್ದಾದ್ಮೇಲೆ ಮೋಟರ್ ಸ್ಟಾರ್ಟ್ ಮಾಡಿದೆ. ನಾನು ಕ್ಲೀನ್ ಆಗಿ ಆಚೆ ನೀರು ಹಿಡ್ಕೊಂಡು ಕೂಡ ಬರ್ತಾ ಇದ್ದೆ. ಆಚೆ ನಾನು ನೀರು ಹಿಡಿದಾದ್ಮೇಲೆ ಪಾಪ ನನ್ನ ಫ್ರೆಂಡ್ ಒಳಗಡೆ ಗರ್ಭಗುಡಿ ಒಳಗೆ ಇವನು ನೀರು ಹಿಡಿತಾ ಇದ್ನು. ಅದೆಲ್ಲ ಆಗಿದ್ದಾದ್ಮೇಲೆ ಕ್ಲೀನ್ ಆಗಿ ನಾವು ಶಾಂಪು ನೀರು ಬಿಟ್ಟಿದ್ರಲ್ಲ, ಅದಕ್ಕೆ ಕ್ಲೀನ್ ಆಗಿ ಡೋರ್ಗಳು ಕೂಡ ಉಜ್ಕೊಂಡ್ ಬರ್ತಾ ಇದ್ದೆ. ಆಮೇಲೆ ದೇವ್ರಗಳನ್ನೆಲ್ಲ ಕ್ಲೀನ್ ಆಗಿ ಉಜ್ಕೊಂಡು ನಾನು ಬರ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಬರ್ತಾ ಇದ್ರು. ಅದೆಲ್ಲ ಆಗಿದ್ಮೇಲೆ ತಿರ್ಗಾ ಲಾಸ್ಟ್ ಆಗ ಏನ್ ಮಾಡ್ತಾ ಇದ್ದೆ, ನಾವು ಖಾಲಿ ನೀರ್ನ ಕ್ಲೀನ್ ಆಗಿ ತೊಳೆದಿದ್ದೆಲ್ಲ ಆಗಾಗ ಟೈಮ್ ನೋಡಿದ್ರೆ ಸಂಜೆ 5:30 ಆಗಿತ್ತು. ಸೆರೆಮಟಿ ಇದ್ದಿದ್ದ ಕಳ್ಸನ ಎಲ್ಲ ಕ್ಲೀನ್ ಆಗಿ ತೊಳೆದಾಕಿದ್ರೆ ತೊಳೆದಿರೋದು ದೇವಸ್ಥಾನ ಈ ತರ ಇತ್ತು. ಬೇಕಾದ್ರೆ ನೀವು ಬೇಕಾದ್ರೆ ಗಮನಿಸಬಹುದು. ನಿಮ್ಮೂರಲ್ಲಿ ದೇವಸ್ಥಾನ ಇದ್ರೆ ನೀವು ಕ್ಲೀನ್ ಮಾಡಿ, ಆ ದೇವರು ನಿಮ್ಗೂ ಒಳ್ಳೇದ್ ಮಾಡ್ತಾನೆ. ನಮ್ಮ ತಾತನ ಇಷ್ಟೆಲ್ಲ ಮಾಡಿದ್ಕೊಂಡ್ ಮಾತಾಡಿದ್ನು. ಈ ತರ ಮಾಡಿದ ಕೆಲಸ ನಂಬರ್ 1 ಕೆಲಸ ಮಾಡಿದ್ಯಾ, ಇಂತ ಕೆಲಸ ಮಾಡ್ತಾ ಇರೋ, ಮುಂದೆ ದೇವರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಸರಿ ತಾತ, ಓಕೆ ತಾತ. ಮಾರಿಯಮ್ಮ ತಾಯಿ ನನ್ನ ಫ್ರೆಂಡ್ಸ್ಗೂ ಒಳ್ಳೇದ್ ಮಾಡ್ಲಿ, ಹಾಗೂ ನನ್ನ ಫಾಲೋವರ್ಸ್ಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಕ ಇಷ್ಟಪಡ್ತೀನಿ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗ.